ಮಹಲ್ಗ ಹೊಸ ವಾರಸುದಾರ ಹುಟ್ಕೊಂಡಾರ. ಇವ್ರ ಈಗ ನಿನ್ನೆ ಬಂದವರಲ್ಲ, ಬಹಳ ವರ್ಷದಿಂದಾನು ತಾಜ್ ಮಹಲ್ ಹಿಂದ್ ಬಿದ್ದವ್ರು. ತಮ್ಮ DNA ರಿಪೋರ್ಟ್ ತಗೊಂಡ್ ಹೋಗಿ ಹೈದರಾಬಾದ್ ಕೋರ್ಟ್ಗ ಕೊಟ್ಟಾರ. ನಾನು ಶಹಜಾನ್ ಅವರ ವಂಶಸ್ಥ ಅಂತ ಹೇಳ್ಕೊಳಕ ಬರೀ ವಂಶಾವಳಿ ಇದ್ರೆ ಸಾಕೇನ್ರಿ? ತಾಜ್ ಮಹಲ್ ಕೆಳಗಿರೋ ಶಹಜಾನ್ ಗೋರಿ ಎತ್ತಿ ಅದ್ DNA ತಗೋಬೇಕು. ಇದನ್ನ ಕೇಳಿದ್ರ ಸಣ್ಣ ಹುಡುಗರು ಕಿಲ ಕಿಲ ಅಂತ ನಗ್ತಾವ. ನಮಸ್ಕಾರ ರೀ. ದೇಶದಾಗ ಈಗ ವಕ್ಫ್ಗ ಮುಗ್ದಾರ ಹಾಕೋ ಕೆಲಸ ಆಗೈತಿ. ತಾಜ್ ಮಹಲು ನಂದ, ಪಾರ್ಲಿಮೆಂಟು ನಂದ, ಇದ್ದಿದ್ದು ಬಿದ್ದಿದ್ದು ಎಲ್ಲ ನಂದ ಅಂತ ಹೇಳ್ತಿದ್ದಿದ್ದು ವಕ್ಫ್ ಬೋರ್ಡ ಈಗ ಒಂದಿಟ ಸುಮ್ಮಾಗೈತಿ. ಆದ್ರೆ ಈಗ ತಾಜ್ ಮಹಲ್ಗ ಹೊಸ ವಾರಸುದಾರ ಹುಟ್ಕೊಂಡಾರ. ತಾಜ್ ಮಹಲ್ ನಂದು, ತಾಜ್ ಮಹಲ್ ಮಾಲೀಕ ನಾನು ಅಂತ ಹೇಳಕತ್ತಾರ. ಇವ್ರ ಈಗ ನಿನ್ನೆ ಬಂದವರಲ್ಲ, ಬಹಳ ವರ್ಷದಿಂದಾನು ತಾಜ್ ಮಹಲ್ ಹಿಂದ್ ಬಿದ್ದವ್ರು. ತಾಜ್ ಮಹಲ್ ನಂದು, ನಾ ಮೊಘಲರ ಕೊನೆಯ ಸಂತತಿ ಅದೀನಿ, ಶಹಜಾನ್ ನನ್ನ ಮುತ್ತಾತ ಏನೇನೇನೋ ಹೇಳ್ಕೊಟ್ ಬರ್ತಾರ. ಹಿಂಗ ಓಡಾಡ್ಕೋತ ಅದಾರವ್ರು. ಈಗ ಹೊಸದೊಂದು ಅರ್ಜಿ ಹಾಕ್ಯಾರ ಕೋರ್ಟಿಗೆ. ತಮ್ಮ DNA ರಿಪೋರ್ಟ್ ತಗೊಂಡ್ ಹೋಗಿ ಹೈದರಾಬಾದ್ ಕೋರ್ಟ್ಗ ಕೊಟ್ಟಾರ. ನಾ ಮೊಘಲರ ಸಂತತಿ ಅದಿನೋ ಇಲ್ಲೋ ಅಂತ ಬೇಕಾದ್ರೆ ನೀವ ಚೆಕ್ ಮಾಡ್ಕೋರಿ ಅಂತ ಅರ್ಜಿ ಹಾಕಿ DNA ರಿಪೋರ್ಟ್ನ ಸಲ್ಲಿಕೆ ಮಾಡ್ಯಾರ. ಈ DNA ರಿಪೋರ್ಟ್ ಸಲ್ಲಿಸಿ ನಾ ಶಹಜಾನ್ ವಂಶಸ್ಥ ಅದಿನೋ ಇಲ್ಲೋ ಅಂತ ನೀವ ಚೆಕ್ ಮಾಡ್ಕೋರಿ ಅಂತ ಹೇಳ್ಯಾರ. ಇದನ್ನ ಕೇಳಿದ್ರ ಸಣ್ಣ ಹುಡುಗರು ಕಿಲ ಕಿಲ ಅಂತ ನಗ್ತಾವ. ಇವ್ರ DNA ರಿಪೋರ್ಟ್ನ ತಗೊಂಡ್ ಹೋಗಿ ಅದು ಎಲ್ಲಿ ಚೆಕ್ ಮಾಡಬೇಕು, ಯಾರ DNA ಜೋಡಿ ಮ್ಯಾಚ್ ಮಾಡಬೇಕು, ಈ ಕೋರ್ಟ್ಗೆ ಹುಚ್ಚಿಡ್ಸೋ ಕೆಲಸ ಇದು. ಇವ್ರು ಮಾಡಾಕತ್ತಿರೋ ವಾದ ಹೆಂಗೈತಪ್ಪ ಅಂತಂದ್ರ, ಮಹಾರಾಜರ ವಂಶಸ್ಥರಿಗೆ ಅರಮನೆ ಹೆಂಗ ಸೇರಿದ್ದೋ ಹಂಗ ನಾವು ಮೊಘಲರ ವಂಶಸ್ಥರಿಗೆ ತಾಜ್ ಮಹಲ್ ನಮಗ ಸೇರಿದ್ದು ಅಂತ ಹೇಳೋ ಅಂತ ವಿತಂಡವಾದ ಐತಿ. ಹಿಂಗ ವಿತಂಡವಾದ ಮಾಡಕತ್ತಿರೋ ಮಹಾಶಯ ಯಾರಪ್ಪ ಅಂದ್ರ ಯಾಕೂಬ್ ಹಬೀಬುದ್ದೀನ್ ಅವರು. ನಾನೇ ತಾಜ್ ಮಹಲ್ ಮಾಲೀಕ, ನಿಜವಾದ ತಾಜ್ ಮಹಲ್ನ ಮಾಲೀಕ ನಾನು ಅಂತ ಹೇಳಕತ್ತಾರ. ಅಲ್ರಿ, ನಾನು ಶಹಜಾನ್ ಅವರ ವಂಶಸ್ಥ ಅಂತ ಹೇಳ್ಕೊಳಕ ಬರೀ ವಂಶಾವಳಿ ಇದ್ರೆ ಸಾಕೇನ್ರಿ? ಅದಕ್ಕ ಪ್ರಾಪರ್ ಒಂದ್ ಸಾಕ್ಷಿ ಬೇಕಾಕೈತಿ, ಪ್ರೂಫ್ ಬೇಕಾಕೈತಿ. ಇವ್ರ ಕಡೆ ಏನೈತಿ? ಏನೂ ಇಲ್ಲ. ಈಗ ಒಂದು ಹೊಸ ನಾಟಕ ಏನ್ ಮಾಡಕತ್ತಾರಂದ್ರ DNA ರಿಪೋರ್ಟ್ ಕೊಟ್ಟಾರ. ಇವ್ರು ಕೊಟ್ಟಿರೋ DNA ರಿಪೋರ್ಟ್ನ ಯಾರ DNA ಜೋಡಿ ಮ್ಯಾಚ್ ಮಾಡ್ಬೇಕ್ರಿ? ನೀವ ಹೇಳ್ಬಿಡ್ರಿ. ಯಾರೇ ಶಹಜಾನ್ದು DNA ಸೇವ್ ಮಾಡಿ ಇಟ್ಟಾರೇನು? ಎಲ್ಲರೇ ಕರೆಕ್ಟ್ ಸಂರಕ್ಷಣೆ ಮಾಡಿ ಇಟ್ಟಾರೇನು? ಹೌದಪ್ಪ, ಇಟ್ಟಾರ ಬಿಡು, ಅವ್ರ ಜೋಡಿ ಮ್ಯಾಚ್ ಮಾಡೋನು ಅನ್ನಂಗೈತೇನು? ಶಹಜಾನ್ ಏನ್ ಮಾಡ್ಬೇಕು ಈಗ? ತಾಜ್ ಮಹಲ್ ಕೆಳಗಿರೋ ಶಹಜಾನ್ ಗೋರಿ ಎತ್ತಿ ಅದ್ರ DNA ತಗೋಬೇಕು. ಅದ್ ಹಾಕೈತೇನ್ರಿ? ಅದ ಸಾಧ್ಯ ಐತಿ. ಅದನ್ನ ಬಿಡ್ರಿ. ಮುಮ್ತಾಜಿದ್ ಯಾರೇ DNA ಎತ್ತಿಟ್ಟಾರೇನು? ಇವ್ರದ್ ಮ್ಯಾಚ್ ಮಾಡಿ ನೋಡೋನು ಅನ್ನಕ್ಕ ಅದು ಆಗಂಗಿಲ್ಲ. ಮತ್ ಇವ್ರು ಯಾಕೆ DNA ಸಬ್ಮಿಟ್ ಮಾಡಿದ್ರು? ಬರೀ ಕೋರ್ಟ್ ಟೈಮ್ ವೇಸ್ಟ್ ಮಾಡಕ್ಕ. ಇವರು ಮುನ್ನೆಲೆಗೆ ಬರ್ಬೇಕಲ್ಲ, ಮಂದಿ ಎಲ್ಲ ಓ ಇವ್ರು ನೋಡ್ರಿ ಶಹಜಾನ್ ವಂಶಸ್ತ್ರ ಅಂತ, ಇವ್ರು ತಾಜ್ ಮಹಲ್ ಮಾಲೀಕ್ ಅಂತ ಹಿಂಗೆ ಮಾತಾಡ್ಕೊಬೇಕು, ಫೇಮಸ್ ಆಗಬೇಕು. ನಮ್ಮ ದೇಶದಾಗ ಏನು ಬೇಕಾದ್ರೂ ಹುಚ್ಚಾಟ ಮಾಡ್ಕೊಂಡು ಓಡಾಡಬಹುದು ಅಂತ ಹೇಳಾಕ ಇದೊಂದು ಲೇಟೆಸ್ಟ್ ಸಾಕ್ಷಿ ಐತಿ ನೋಡ್ರಿ. ನಿಜವಾಗ್ಲೂ ಆಧಾರ ಇದ್ದು, ಸಾಕ್ಷಿ ಇದ್ದು, ಪುರಾವೆ ಇದ್ದು ಸತ್ಯಾಗ್ರಹಗಳು, ಪ್ರತಿಭಟನೆಗಳು ನಡೀತಾವ. ಇಲ್ಲಿ ನೋಡ್ರಿ ಕಾಮಿಡಿ, ಅವ ಅರ್ಜಿನೂ ಹಾಕ್ಯಾನ, ಭಾಳ ದಿನ ನಂದ ಓಡಾಡತಾನ. ಈಗ ಕೋರ್ಟ್ನ್ಯಾಗ ಕೇಸು ನಡೆದೈತಿ, ಅದಕ್ಕೆ DNA ರಿಪೋರ್ಟು ಸಲ್ಸ್ಯಾನ, ನಾನೇ ಮಾಲೀಕ ಅಂತ ಬೀಗಾಕತ್ತಾನ. ತಾಜ್ ಮಹಲ್ ಏನ್ರಿ? ಅದು ಪಾರಂಪರಿಕ ಪಟ್ಟಿ ಒಳಗಿರುವಂಥದ್ದು, ಅದ್ಭುತಗಳ ಲಿಸ್ಟ್ ಒಳಗಿರುವಂಥದ್ದು, ಅದು ವಿಶ್ವದಾಗ. ಅದೀಗ ಪುರಾತತ್ವ ಇಲಾಖೆ ಅಂಡರ್ ಒಳಗೆ ಬರ್ತೈತಿ. ಅಂತ ಒಂದು ಪ್ರಾಪರ್ಟಿನ ನಂದು ಅಂತ ಹೇಳಕತ್ತಾರಲ್ಲ ಈ ಮನುಷ್ಯ, ಇವ್ರ ಗುಂಡಿಗೆ ಮೆಚ್ಚಬೇಕು. ಅದು ಇವ್ರ ಕಡೆ ಏನೂ ಪ್ರೂಫ್ ಇಲ್ಲ, ಬರೀ DNA ಅದು ಇದು ಕೊಟ್ಟ ಸಾಕ್ಷಿ ಇಲ್ದನ ನಂದ ಅಂತ ಪ್ರೂವ್ ಮಾಡಕ್ ಟ್ರೈ ಮಾಡಕತ್ತಾರ. ಇವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಒಂದು ಸ್ವಲ್ಪ ಮಂದಿ ಬಂದು ಇದು ನಂದ, ಅದು ನಂದ, ಅದೂ ನಂದ ಅಂತ ಹೇಳ್ಕೊತ ಕೂತ್ರು ಅಂದ್ರ ಹುಚ್ಚ ಹಿಡಿದು ಹೋಕ್ಕೈತಿ. ಈ ಕೇಸು ಕೋರ್ಟ್ನ್ಯಾಗ ನಡೆಯಾಕತ್ತೈತಿ. ಆದಷ್ಟು ಬೇಗ ಇದು ಮುಗೀತು ಅಂದ್ರೆ ಇಂಥ ಹುಚ್ಚಾಟ ಯಾರು ಮಾಡಕ ಪ್ರಯತ್ನ ಪಡಂಗಿಲ್ಲ. ಇದು ಹಂಗ ಎಳ್ಕೊತ ಹೋತು ಅಂದ್ರ ನಂದು ಒಂದಿರ್ಲಿ ನಿಂದು ಒಂದಿರ್ಲಿ ಅಂತ ಎಲ್ಲಾರು ಬರ್ತಾರ. ಆದಷ್ಟು ಬೇಗ ಈ ಕೋರ್ಟ್ ಕೇಸ್ ಮುಗಿದು ಅವ್ರ ತಲೆನೂ ಸುದ್ದಾಗಿ ತಾಜ್ ಮಹಲ್ ತಮ್ಮದಲ್ಲ ಅಂತ ಅವ್ರ ಬಾಯಿಂದ ಬಂದ್ರ ಬಹಳ ಚಲೋ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಾಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.